ಬಿಜೆಪಿ 100 ಸುಳ್ಳುಗಳನ್ನು ಹೇಳಿ ಒಂದು ಸತ್ಯ ಮಾಡಲು ಹೊರಟಿದೆಯಂತೆ. ಯಾರು ಹೇಳಿದ್ದು? ಕಾಂಗ್ರೆಸ್ನವರು ನಾಯಕ. ಈಗಾಗಲೇ ಮೋದಿಯವರ ವರ್ಚಸ್ಸು ಮುಗಿದಿದೆಯಂತೆ. ಇನ್ನು 4 ತಿಂಗಳಲ್ಲಿ ಕೇಂದ್ರ ಸರ್ಕಾರ ಪತನವಾಗಿ ಮೋದಿಯವರು ಅಧಿಕಾರ ಕಳೆದುಕೊಳ್ಳಲಿದ್ದಾರಂತೆ. ದೇಶದಲ್ಲಿ ಮುಂದಿನ 15 ವರ್ಷ ರಾಹುಲ್ ಗಾಂಧಿ ಪ್ರಧಾನಿಯಾಗಿ ಅವರಿಗೆ ಒಳ್ಳೆಯ ಕಾಲ ಬರಲಿದೆ ಅಂತ ಇಂಧನ ಸಚಿವ KJ ಜಾರ್ಜ್ ಒಂದು ಬಾಂಬ್ ಸಿಡಿಸಿದ್ದಾರೆ. ಇಷ್ಟೇ, 4 ತಿಂಗಳಲ್ಲಿ ನರೇಂದ್ರ ಮೋದಿಯವರ ಸರ್ಕಾರ ಪತನವಾಗುತ್ತೆ, ಮುಂದೆ ರಾಹುಲ್ ಗಾಂಧಿ ಪ್ರಧಾನಿ ಆಗ್ತಾರೆ. ಯಾಕೆ ಇದು ಮಹತ್ವ ಪಡ್ಕೊಳ್ತಾ ಇದೆ ಅಂತಂದ್ರೆ KJ ಜಾರ್ಜ್ ಹಂಗೆಲ್ಲ ಮಾತಾಡಿಬಿಟ್ಟಿದ್ದಾರೆ. ಹಾಗಾಗಿ ಅದನ್ನು ಪ್ರಸಾರ ಮಾಡೋದು ನಮ್ಮ ಜವಾಬ್ದಾರಿ. ಕೇಳಿಸ್ಕೊಳ್ಳಿ. ಮೋದಿಯವರು ಮೋಡಿ ಮಾಡ್ತಾರೆ ಲಾಸ್ಟ್ ಲೋಕಸಭಾ ಚುನಾವಣೆ ಅದು ಈಗ ಕಂಗಾಲಾಗಿದ್ದಾರೆ. ಏನ್ ಮಾಡ್ಬೇಕು ಗೊತ್ತಿಲ್ಲ. ನನಗೆ ಯಾರೋ ಒಬ್ರು ಹೇಳ್ತಾ ಇದ್ರು, ಇನ್ನು ಜಾಸ್ತಿ ದಿವಸ ಒಂದು 4 ತಿಂಗಳು ಇರ್ತದೆ, 4 ತಿಂಗಳು ಈ ಸರ್ಕಾರ ಕೇಂದ್ರ ಸರ್ಕಾರನೇ ಹೋಗ್ತದೆ. ಮೋದಿಯವರು ಪ್ರಧಾನಿ ಆಗಿರೋದಿಲ್ಲ ಅಂತ ಹೇಳಿದ್ರು. ಆದ್ರೆ ಅವರೇ ಬಿಟ್ರೆ ಇನ್ನು ನೋಡಿ, ನಿಮ್ಮ 15 ವರ್ಷಗಳ ಕಾಲ ರಾಹುಲ್ ಗಾಂಧಿ ಅವರಿಗೆ ಒಳ್ಳೆ ಟೈಮು. ಈ ದೇಶದ ಪ್ರಧಾನಿಯಾಗಿ ಅವ್ರು ಬರ್ತಾರೆ, ಈ ದೇಶದ ಒಳ್ಳೆ ಆಗ್ತದೆ. ಅದಕ್ಕೋಸ್ಕರ ನಾವೇನಾದ್ರೂ ಬೇಕಾಗಿದೆ, ಜನ ನಮ್ಮೊಟ್ಟಿಗಿದ್ದಾರೆ. ನೋಡಿ, ಅದು ಸಾಧ್ಯತೆ ಇದೆಯಾ? ಈಗ ಇವ್ರು ಹೇಳಿದ್ರಕ್ಕೂ ಪತನ ಆದರೂ ಮತ್ತೊಂದು ಫೈನಲಿ ಕೇಳೋದು ಅಂಕಿಅಂಶ. ಕಾಂಗ್ರೆಸ್ ಬರುತ್ತೋ, BJP ಬರುತ್ತೋ, ರಾಜ್ಯದಲ್ಲಿ ಗೊತ್ತಾಗೋದು ಹೆಂಗೆ ಅಂದರೆ 224 113 ಯಾರಿಗೆ ಬರುತ್ತೆ ಅವ್ರು ಗೆಲ್ತಾರೆ. ಫೈನಲಿ ಅಂಕಿಅಂಶ ಅಲ್ವಾ? ಇಲ್ಲಿ ಅಂಕಿಅಂಶಗಳನ್ನು ನೋಡಿದಾಗ ಒಂದು ಪ್ರಾಬ್ಲಮ್ ಇದೆ. ಹೆಂಗೆ? ಇಡೀ BJP ಬೇಕಿರೋದು 272, BJP ಬಳಿ ಎಷ್ಟಿದೆ? 293 ಇದೆ. BJP 240, TDP 16, JDU 12, ಶಿವಸೇನೆ 7, LJP 5, JDS 2 ಹಾಗೂ ಇತರರು 11, ಎಲ್ಲ ಸೇರಿ 293 ಇದ್ದಾರೆ. ಬೇಕಿರೋದೆಷ್ಟು? 272. ಆದರೆ ಏಕಾಂಗಿಯಾಗಿ BJPಗೆ 272 ಇಲ್ಲ. 2014ರಲ್ಲಿ BJPಗೆ ಎಷ್ಟು ಬಂದಿತ್ತು? 283 ಬಂದಿತ್ತು. ಅಂದರೆ ಎಷ್ಟು ಬೇಕಿತ್ತು ಅದಕ್ಕಿಂತ 10 ಜಾಸ್ತಿ ಬಂದಿತ್ತು. 2019ರಲ್ಲಿ ಎಷ್ಟು ಬಂದಿತ್ತು? 303 ಬಂದಿತ್ತು. 72 ಬೇಕಿರೋದು, 272, 82, 92, 31 ಜಾಸ್ತಿ ಬಂದಿತ್ತು. ಈ ಬಾರಿ 32 ಕಡಿಮೆ ಬಂದಿದೆ. ಅರ್ಥ ಆಯ್ತಾ ನಿಮಗೆ? 240, 272 ಬೇಕಿತ್ತು, 250, 60, 70, 72, 32 ಕಡಿಮೆ ಬಂದಿದೆ. ಆ 32 ಎಲ್ಲಿ ಎಷ್ಟಾಗುತ್ತೆ? TDP ತೆಲುಗುದೇಶಂ ಪಾರ್ಟಿ 16, JDU 12. ಪ್ರಾಬ್ಲಮ್ ಏನಪ್ಪ ಅಂತಂದರೆ, ಈ TDP ಮತ್ತು JDU ಇದೆಯಲ್ಲ, ಅದು ಯಾವಾಗ ಬೇಕಿದ್ರೂ ಕೈ ಕೊಡ್ಬೋದು. ಒಂದು ವೇಳೆ ಅವ್ರು ಕೈ ಕೊಟ್ಟರು, 2 ಪಾರ್ಟಿ ಕೈ ಕೊಟ್ಟರೆ ಕಷ್ಟ ಆಗುತ್ತೆ. 2 ಪಾರ್ಟಿಯನ್ನು ಕಾಂಗ್ರೆಸ್ ಕರ್ಕೊಳ್ಳೋ ತಾಕತ್ತಿದೆಯಾ? ಅದು ಆಮೇಲೆ ಪ್ರಶ್ನೆ. ಈಗ ಕಾಂಗ್ರೆಸ್ ಇಂಡಿ ಕೂಟಕ್ಕೆ ಬರ್ತೀನಿ. ಇಂಡಿ ಕೂಟ ಒಟ್ಟು ಎಷ್ಟಿದೆ? 237. ಕಾಂಗ್ರೆಸ್ ಎಷ್ಟು ಅದರಲ್ಲಿ? 99. SP ಎಷ್ಟು? 37. TMC ಎಷ್ಟು? 29. DMK ಎಷ್ಟು? 22. ಶಿವಸೇನೆ ಉದ್ಧವ್ ಠಾಕ್ರೆ ಬಣ 9, NCP 8, ಈ ಥರರು 33, ಒಟ್ಟು 237. ಇವರು 272 ಬರಬೇಕಂದ್ರೆ ಎಷ್ಟು ಬೇಕಿದೆ? 47, 57, 67, 35 ಸೀಟ್ ಜಾಸ್ತಿ ಬೇಕು. 35 ಸೀಟ್ ಆ ಬಳಿ ಹೋದರೆ ಎಲ್ಲಿದೆ? ಯಾರ ಹತ್ರ ಬಳಿ ಇದೆ? TDP ಮತ್ತು JDU ಸೇರಿದ್ರೆ ಎಷ್ಟಾಯಿತು? 28 ಸಿಗುತ್ತೆ. ಇವ್ರಿಗೆ ಎಷ್ಟು ಬೇಕು? 35 ಬೇಕು. ಹಾಗಾಗಿ ಅವರಿಬ್ಬರೂ ಬಂದರೂ ಕೂಡ ಏನೂ ಲಾಭ ಮಾಡ್ಕೊಳ್ಳೋಕ್ಕಾಗೋದಿಲ್ಲ. ಹಾಗಾಗಿ ಸದ್ಯಕ್ಕೆ ತೊಂದರೆ ಇಲ್ಲ. ಆದರೂ ಬನ್ನಿ ಕೆಲವು ಪಾಯಿಂಟ್ ಹೇಳ್ತೀನಿ. ಈ ಮೋದಿ ಮತ್ತು ಪಲ್ಟು ರಾಮ್ಗಳಿದ್ದಾರೆ. ಇಂಧನ ಮಂತ್ರಿ ಜಾರ್ಜ್ ಮಾತಲ್ಲಿ ಕೆಲ ಲಾಜಿಕ್ ಇದೆ. ಏನದು? ಹಾಗೇನೆ ಕೆಲವು ಸಮಸ್ಯೆ ಕೂಡ ಇದೆ. ಸರ್ಕಾರ ಬೀಳ್ಬೋದಾ? ಬೀಳಲಿಕ್ಕಿಲ್ಲ ಅಂತ 100% ಹೇಳಕ್ಕೆ ಬರಲ್ಲ. ಬೀಳತ್ತೆ ಅಂತ 100% ಹೇಳಕ್ಕೆ ಬರಲ್ಲ. ಯಾಕೆ? ಮೋದಿ ಜೊತೆಗೆ ಇಬ್ಬರು ಪಲ್ಟು ರಾಮ್ಗಳಿದ್ದಾರೆ. ಪಲ್ಟು ರಾಮ್ ಅಂದರೆ ಪಲ್ಟಿ ಹೊಡೆಯೋರು. ಯಾರು? ಬಿಹಾರದಲ್ಲಿದ್ದಾರೆ ಬ್ರೇಕಪ್ ಸ್ಪೆಷಲಿಸ್ಟ್ ನಿತೀಶ್ ಕುಮಾರ್. ಯಾರ ಜೊತೆ ಬೇಕಿದ್ರೂ ಹೋಗ್ತಾರೆ ಅವರು, ಅಧಿಕಾರ ಸಿಗತ್ತೆ ಅಂದರೆ. ಕಾಂಗ್ರೆಸ್ ಜೊತೆ ಹೋಗ್ತಾರೆ, ಲಾಲು ಪ್ರಸಾದ್ ಯಾದವ್ ಜೊತೆ ಹೋಗ್ತಾರೆ, BJP ಜೊತೆ ಹೋಗ್ತಾರೆ, ಬಯಸ್ಕೋತಾರೆ, ಉಗಿಸ್ಕೋತಾರೆ, ಅಧಿಕಾರದಲ್ಲಿ ಹೋಗ್ತಾರೆ. ಆಂಧ್ರದಲ್ಲಿ ಯೂಟರ್ನ್ ಸ್ಪೆಷಲಿಸ್ಟ್ ಇದ್ದಾರೆ ಚಂದ್ರಬಾಬು ನಾಯ್ಡು. ಇವರು ಮೋದಿ ಜೊತೆ ಪದೇ ಪದೇ ಜಗಳಾಡಿದ್ದಾರೆ, ಅವಿಶ್ವಾಸ ನಿರ್ಣಯ ಮಂಡಿಸಿದ್ದಾರೆ. 2018ರಲ್ಲಿ ಮೋದಿ ವಿರುದ್ಧ ಅವಿಶ್ವಾಸ ನಿರ್ಣಯ ಮಂಡಿಸಿದರು ಚಂದ್ರಬಾಬು ನಾಯ್ಡು. ನಿತೀಶ್ ಕುಮಾರ್ ನಾಯ್ಡು ಅವರನ್ನು ಸೆಳೆದರೆ ಮಾತ್ರ ರಾಹುಲ್ ಗಾಂಧಿ ಪ್ರಧಾನಿ ಆಗುವುದು ಸುಲಭ ಇಲ್ಲ, ಇನ್ನೂ ಇದೆ.
ಆದರೆ ಇಬ್ಬರಿಗೂ ಭರಪೂರ ಹೋಗದ ಹಾಗೆ ನರೇಂದ್ರ ಮೋದಿ ಒಳ್ಳೆ ಗಿಫ್ಟ್ ಕೊಟ್ಟು ಒಳ್ಳೆ ಟ್ರೀಟ್ಮೆಂಟ್ ಕೊಟ್ಟು ಚೆನ್ನಾಗಿಟ್ಕೊಂಡಿದ್ದಾರೆ. ಅಲ್ಲಿಗೆ 25,000 ಕೋಟಿ, ಇಲ್ಲಿಗೆ 25,000 ಕೋಟಿ ಅವರು ಕೇಳಿದೆಲ್ಲ ಕೊಟ್ಟಿದ್ದಾರೆ. ಇಲ್ಲಿ ಏನಿದೆ ಒಂದು ಅವಕಾಶ, ನಿತೀಶ್ ಕುಮಾರ್ ಅವರೇ ನೀವು ಬನ್ನಿ, ನಿಮ್ಮನ್ನು ಪ್ರಧಾನಿ ಮಾಡ್ತೇನೆ ಅಂತಂದರೆ ಬರ್ಬೋದೇನು. ನಿತೀಶ್ ಕುಮಾರ್ ಬಂದು ಇಂಡಿ ಒಕ್ಕೂಟದಲ್ಲಿ ಪ್ರಧಾನಿ ಆದರೆ ಮತ್ತೆ ರಾಗ ಅವ್ರಿಗೇನು ಕೆಲಸ? ರಾಗ ಪ್ರಧಾನಿ ಆಗೋದಿಲ್ಲ ಅಂತ ಆಯಿತು. ಕೇಳಿದ ಖಾತೆಗಳನ್ನು ಕೊಟ್ಟರೆ ನಾಯ್ಡು ಒಪ್ಪಬಹುದು. ನಾಯ್ಡು ಎತ್ತ ಸಾಕ್ತಾರೋ ಅತ್ತ ಪವನ್ ಸಾಕ್ತಾರೆ. ಅದೇ ಕಾರಣಕ್ಕೆ ಮೋದಿ ಸರ್ಕಾರ ಸ್ವಲ್ಪ ಕಿರಿಕಿರಿ ಆಗ್ಬೋದು ಅನ್ನುವಂಥ ಡೌಟ್. ಆದರೂ ಕೂಡ ಕಾಂಗ್ರೆಸ್ಗೆ ಸರ್ಕಾರ ಮಾಡಬೇಕು ಅಂದರೆ 237ಕ್ಕೆ 35 ಜನ ಬೇಕು, MLAಗಳು, MP ಗಳು ಅಷ್ಟಲ್ಲಿಲ್ಲ. ಆದರೆ ನಿತೀಶ್ ಕುಮಾರ್ ಮತ್ತು ಚಂದ್ರಬಾಬು ನಾಯ್ಡು ಏನಾದರೂ ಇವರ ಆಫರ್ಗಳಿಗೆ ಒಪ್ಪಿ ಈ ಕಡೆ ಬಂದರೆ ಸ್ವಲ್ಪ ಅಸ್ಥಿರ ಆಗತ್ತೆ. ನೋಡಿ, ಮೋದಿ ಸರ್ಕಾರ ಬೀಳಿಸಲು ಮತ್ತು ಇಬ್ಬರನ್ನು ಸೆಳೆಯಬೇಕು. ಒಂದು ನಾಯ್ಡು, ನಿತೀಶ್ ಕುಮಾರ್ ಇರುವವರೆಗೆ ಮೋದಿ ಸರ್ಕಾರ ಸೇಫ್ ಆಗಿರುತ್ತೆ. ನಿತೀಶ್ ಕೈ ಕೊಟ್ಟರೆ ಸರ್ಕಾರ ಪತನ ಫಿಕ್ಸ್ ಆಗುತ್ತೆ. ಇಬ್ಬರಲ್ಲಿ ಒಬ್ಬರು ಕೈ ಕೊಟ್ಟರು ಯಾವ ಸಮಸ್ಯೆ ಇಲ್ಲ. ಆದರೆ ಇಬ್ಬರೂ ಕೈ ಕೊಟ್ಟರೆ ಮಾತ್ರ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರಕ್ಕೆ ತೊಂದರೆ ಉಂಟಾಗುತ್ತೆ. ಓಕೆ, ನಮಸ್ಕಾರ. ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರುನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಬೇಕಾಗಿದೆ. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.